ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿನ ಸೊಸೆಯಾಗಿ ಒಪ್ಕೊಂಡು ಈ ಮನೆಗೆ ಕರ್ಕೊಂಡು ಬರೋವಾಗ ಒಂದು ಮಾತು ಹೇಳಿದ್ದೆ, ಅವಳನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತೀನಿ ಅಂತ. ಸೊಸೆನ ಮನೆ ತುಂಬಿಸ್ಕೊಳ್ಳೋದು ಜೀತ ಮಾಡೋದಕ್ಕೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ತುಳಸಿ ಮನೆಗೆ ಬಂದ ಮೇಲೆ ಈ ಮನೆಗೆ ಒಂದು ಅರ್ಥ ಬಂದಿದೆ. ಈ ಮನೆ ಬೆಳಗುತ್ತಿರೋದೇ ಅವಳಿಂದ. ಇಷ್ಟು ವರ್ಷ ಮಕ್ಕಳು ಮರಿ ಮಾವ ಅಂತ ತನ್ನ ಜೀವನಾನೇ ಸವಸಿದ್ಲು. ಅವಳ ತ್ಯಾಗಕ್ಕೆ ಪ್ರತಿಫಲವಾಗಿ ನೀವು ಅವಳನ್ನು ಹೊಗಳೋದು ಬೇಡ, ಆದರೆ ಅವಳ ತಾಯಿ ಅಂತನ್ನೋ ಸ್ಥಾನಕ್ಕೆ, ಅವಳ ವಯಸ್ಸಿಗೆ, ಅವಳ ಪ್ರೀತಿಗೆ ಗೌರವ ಕೊಟ್ಟು ಮಾತಾಡೋದು ಬೇಡವಾ? ಏನಂದೆ ನೀನು? ಸಮಾಜ ಹೆಂಡತಿ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಿರೋನು ಅಂತ ಸಮಾಜ ನಿನ್ನನ್ನು ಚೀತು ಅಂತಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಯಾ? ಎಂಜಿಲ್ ಕೈನಲ್ಲಿ ಕಾಗೆ ಓಡಿಸ್ದೇ ಇರೋನು ಅಂತಂದಾಗ ತಲೆ ಕೆಡಿಸ್ಕೊಂಡ್ಯಾ? ನಿನ್ನ ಮಗ ನನ್ನ ಮೊಮ್ಮಗಳನ್ನು ಓಡಿಸ್ಕೊಂಡು ಹೋಗಿ ಮದುವೆ ಆದ, ಆಗಲೂ ಸಮಾಜ ನಿನ್ನ ಬಗ್ಗೆ ಆಡ್ಕೊಳ್ತು. ತಲೆ ಕೆಡಿಸ್ಕೊಂಡ್ಯಾ? ಹಾಗೆಲ್ಲ ತಲೆ ಕೆಡಿಸ್ಕೊಳ್ದೇ ಇರೋ ನಿನಗೆ ಈಗ ಯಾಕಪ್ಪ ಸಮಾಜ ಚಿಂತೆ? ಇವರಿಬ್ರು ಏನು ಅಂತ ನನಗೆ ಗೊತ್ತು. ಆದರೆ ನೀನು ಒಂದು ಕ್ಷಣ ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತಲ್ವಾ? ನೀನು ನನಗೆ ಒಂದು ಮಾತು ಹೇಳದೆ ಮದುವೆ ಆಗೋದಕ್ಕೆ ಹೊರಟಾಗ ನಿಮ್ಮಮ್ಮ ನಿನ್ನ ಜೊತೆಗಿದ್ಲು. ನಿನ್ನ ಸಂತೋಷಕ್ಕೆ ಅಂತ ಅವಳು ನನ್ನನ್ನೂ ಎದುರು ಹಾಕ್ಕೊಂಡ್ಳು. ಆವತ್ತು ತುಳಸಿ ನಿನ್ನ ಪರವಾಗಿ ನನ್ನ ಹತ್ರ ಮಾತಾಡಿದ್ದಿರಲಿಲ್ಲ ಅಂತಂದರೆ ಆವತ್ತೇ ನಿನ್ನ ಮನೆಯಿಂದ ಆಚೆಗೆ ಹಾಕ್ತಿದ್ದೆ. ಹಾಗೆ ಮಾಡಿದ್ದಿದ್ರೆ ಇವತ್ತು ಈ ಮನೆಗೆ ಬಂದು ನೀನು ನಿಮ್ಮಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅನಿಸುತ್ತೆ. ತಾತ, ಈಗ ಹಳೇದನ್ನೆಲ್ಲ ಕಿತ್ಕಿ ಎಮೋಷನಲ್ ಡ್ರಾಮಾ ಮಾಡಬೇಡಿ. ಅಮ್ಮಂಗೆ ಮದುವೆ ಮಾಡೋದೇ ಇಂಪಾರ್ಟೆಂಟ್ ಆದರೆ ನಾನು ಕರ್ಕೊಂಡ್ಬಂದಿದ್ದು ಗಂಡ ಜೊತೆನೇ ಮಾಡ್ಬೋದಿತ್ತಲ್ಲ, ಅಡುಗೆ ಬಟ್ಟೆ ಹಾಕ್ಬೇಕಿತ್ತು. ಮುಖ್ಯನೇ, ಅದಕ್ಕೋಸ್ಕರ ಯಾವ ತ್ಯಾಗ ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಆದರೆ ನನಗೆ ನಿಮ್ಮ ಜೊತೆಗಿನ ಸಂಬಂಧನೂ ಅಷ್ಟೇ ಮುಖ್ಯ. ನಾನು ಅವರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ರೂ ಅವ್ರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ತುಳಸಿಯವರೇ. ನನ್ನ ಮಕ್ಕಳು ನನ್ನಿಂದ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ ಅನ್ನೋ ನೋವನ್ನ ಹಂಚ್ಕೊಳ್ಳೋಕ್ಕಾದರೂ ನನಗೆ ನಿಮ್ಮ ಜೊತೆ ಬೇಕಲ್ವಾ? ನೀವು ಈ ಮದುವೆಗೆ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ನಿಮ್ಮನ್ನು ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ
ನಂಗೆ ಗೊತ್ತು, ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನ ಪಡ್ಬೋದು. ಆದರೆ ಯಾರು ಏನೇ ಮಾಡಿದ್ರೂ ನಾನೇ ಅಂತೂ ನಿಮ್ಮನ್ನು ಯಾವತ್ತೂ ನನ್ನ ಜೀವನದಿಂದ ದೂರ ಮಾಡ್ಕೊಳ್ಳಲ್ಲ ತುಳಸಿಯವರೇ. ಅದಂತೂ ಸತ್ಯ. ಮಾಧವ, ಬಾಜರ ಮಾಧವ, ನೀನು ಎಷ್ಟೇ ಬೇಡ ಅಂದರೂ ನಾನು ಬರ್ತಾನೆ ಇರ್ತೀನಿ. ಯಾಕೆಂದರೆ ನಾಳೆಯಿಂದ ನಾನು ನೀನು ಬೀಗರಾಗ್ತೀವಿ. ಇವತ್ತೊಂದೇ ದಿನ ಇರೋದು, ನಾನು ನೀನು ಶತ್ರುಗಳಾಗಿ ಟೈಮ್ ಪಾಸ್ ಮಾಡೋಕ್ಕೆ. ಅದಕ್ಕೆ ಜಾಲಿಯಾಗಿ ಶತ್ರುವಾಗಿ ಸ್ವಲ್ಪ ಟೈಮ್ ಕಳೆಯೋಣ ಅಂತ ಬಂದೆ. ಮಾಧವ, ಇನ್ನು ಮುಂದೆ ನಿಮ್ಮನೆ ಘನತೆ ಗೌರವ ಅಂದರೆ ಅದ್ರಲ್ಲಿ ನನಗೂ ಸಂಬಂಧ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನೀಗ ಹೋಗ್ತಿರೋ ದಾರಿ ಸರಿ ಇಲ್ಲ. ಈಗಾಗಲೇ ನಿನ್ನ ಸ್ವಂತ ಮಕ್ಕಳಿಗೆ ನಿನ್ನ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಅಂಥದ್ರಲ್ಲಿ ನಿನ್ನಿಂದ ಈ ಮನೆ ಛಿದ್ರ ಆಗಬಾರ್ದು ಅಂದರೆ ಆ ತುಳಸಿ ಹಿಂಗಡೆ ಹೋಗೋದು ಬಿಟ್ಬಿಡು. ಇಲ್ಲ, ನಿನ್ನ ಸ್ವಂತ ಮನೆ ಸರ್ವನಾಶಕ್ಕೆ ನೀನೇ ಕಾರಣ ಆಗ್ತೀಯ. ನೆನಪಿಟ್ಕೋ ಮಾಧವ, ಮತ್ತೆ ಮತ್ತೆ ನಾ ಹೇಳಲ್ಲ. ನನ್ನ ಮನಸ್ಸಲ್ಲಿ ಒಂದು ಆತಂಕ ಇತ್ತು, ಸದ್ಯದಲ್ಲೇ ಏನೋ ಕಂಟಕ ಬರುತ್ತೆ ಅಂತ. ಆದರೆ ಜನಾರ್ದನ್ ಮಾತಿಂದ ಆ ಕಂಟಕ ಖಂಡಿತ ದೂರ ಆಗುತ್ತೆ. ಇದೇ ಕಣೋ ನಿನಗೂ ನನಗೂ ಇರೋ ವ್ಯತ್ಯಾಸ. ನಿನಗೆ ನಿನ್ನ ಅಹಂಕಾರ ಮುಖ್ಯ, ನನಗೆ ತುಳಸಿ ಸಂತೋಷ ಮುಖ್ಯ. ನಾನು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರೋದು ಅವಳು ನನಗಾಗಲಿ ನನ್ನ ಮನೆಗಾಗಲಿ ಹೊರೆ ಅಂತಲ್ಲ. ಮುಂದೊಂದು ದಿವಸ ಅವಳ ಮಗನೇ ಅವಳ ಎದುರಿನಲ್ಲಿ ನಿಂತು ನೀನು ನನಗೆ ಹೊರೆ ಅಂತಂದರೆ ಅವಳು ಒಂಟಿ ಆಗಬಾರ್ದಲ್ವಾ? ಮಗ ಮಗಳು ಎಲ್ಲ ದೂರ ಮಾಡಿದ್ರು, ನನ್ನ ಮಗಳು ಒಂಟಿ ಅಲ್ಲ ಅನ್ನೋ ಹಾಗೆ ಜೋಪಾನ ಮಾಡೋದಕ್ಕೆ ಯಾರಾದರೂ ಒಬ್ಬರು ಇರಬೇಕಲ್ವಾ? ನೀನು ಹೇಳ್ದಾಗೆ ಯಾರ್ಯಾರೋ ಆದರೆ ಆಗೋಲ್ಲ. ತುಳಸಿ ಹೇಗಿದ್ದಾಳೋ ಹಾಗೆ ಒಪ್ಕೊಳ್ಳೋರು, ಅವಳನ್ನು ಪ್ರೀತಿಸೋರು ಆಗಿರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.